ರಕ್ಷಕ್ ಬುಲೆಟ್ ಆಯ್ತು, ಡಿಂಪಲ್ ಕ್ವೀನ್ ಮೇಲೂ ಕೇಸ್. ಕ್ಷಮೆ ಕೇಳದೆ ಇದ್ರೆ ಗ್ರಹಚಾರ ಬಿಡಿಸಿ ಮಸಿ ಬಳಿತೀವಿ. ಹೀರೋ ಅಂತ ಮೆರೆಯೋ ರಕ್ಷಕ್ಕೆ ಭಾರಿ ಸಂಕಷ್ಟ. ಮಚ್ಚಾಸ್ ಜೈಲು ಪಾಲು, ಮರಿ ಬುಲೆಟ್ ಕತೆ ಕೇಳೋರ್ಯಾರು? ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯ ಕಲಾವಿದರಿಗೆ ಅದೇನು ಗ್ರಹಚಾರವೇ ಸರಿಯಿಲ್ಲ. ದರ್ಶನ್ ಅವರ ಕೊಲೆ ಕೇಸ್ನಲ್ಲಿ ಜೈಲು ದರ್ಶನ ಮಾಡಿದ್ರು. ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಠಾಣೆಯ ಮೆಟ್ಟಿಲೇರ್ತಾ ಇದ್ದಾರೆ. ಅದು ಪಕ್ಕಾ ದರ್ಶನ್ ಅಭಿಮಾನಿಗಳೇ. ಬಿಗ್ ಬಾಸ್ ಸ್ಪರ್ಧಿಯಾದ ರಜತ್ ಹಾಗೂ ವಿನಯ್ ಮಚ್ಚು ತೋಡಿಸಿ ಪೊಲೀಸರಿಗೆ ಲಾಕ್ ಆಗಿದ್ರೆ, ಇತ್ತ ರಕ್ಷಕ್ ಬುಲೆಟ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಹಿಂದೂ ಕಾರ್ಯಕರ್ತರು ರಕ್ಷಕ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ. ಈಗ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ನಟಿ ರಚಿತಾರಾಮ್ ವಿರುದ್ಧವೂ ದೂರು ದಾಖಲಾಗಿದೆಯಂತೆ. ಇಷ್ಟಕ್ಕೂ ರಚಿತಾರಾಮ್ ಮೇಲೆ ಕೇಳಿ ಬಂದಿರುವ ಆರೋಪವೇನು ಅದನ್ನ ನೋಡೋದಾದ್ರೆ, ಹೌದು, ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ನಟಿ ರಿಯಾಲಿಟಿ ಶೋಗಳ ಜಡ್ಜ್ ಆಗಿಯೂ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಈಗ ಇದೇ ಇವರ ಪಾಲಿಗೆ ಕಂಟಕವನ್ನ ತಂದಿಟ್ಟಿದೆ. ಹೌದು, ಡಿಂಪಲ್ ಕ್ವೀನ್ ವಿರುದ್ಧ ಹಿಂದೂ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ರಚಿತಾ ಬಗ್ಗೆ ಗಂಭೀರ ಆರೋಪ ಮಾಡಿರುವ ಅವರು ರಚಿತಾ ಮೇಲೂ ದೂರನ್ನು ಕೊಡುತ್ತೇವೆ ಎಂದು ಹೇಳಿದ್ದಾರೆ. ರಕ್ಷಕ್ ಬುಲೆಟ್ ಮಾಡಿರುವ ಎಡವಟ್ಟಿಗೆ ಈಗ ರಚಿತಾರಾಮ್ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಅಂದಹಾಗೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋನಲ್ಲಿ ರಕ್ಷಕ್ ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಅವಹೇಳನಕಾರಿ ಡೈಲಾಗ್ ಹೇಳಿದ್ದಾರೆ ಎಂದು ಆರೋಪವೂ ಕೇಳಿ ಬಂದಿದೆ. ಬರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ದರ್ಶನ್ ಅವರಂತೆ ಬುಲ್ಬುಲ್ ಸಿನಿಮಾದ ಡೈಲಾಗ್ ಹೊಡೆದಿರುವ ರಕ್ಷಕ್ ತನ್ನ ಸಹ ಸ್ಪರ್ಧಿಯನ್ನ ಅಟ್ಟಕ್ಕೇರಿಸುವ ಭರದಲ್ಲಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಎಂದು ಹಿಂದೂ ಮುಖಂಡರು ಕಿಡಿಕಾರಿದ್ದಾರೆ. ನಿಮ್ಮನ್ನ ನೋಡ್ತಾ ಇದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬೆಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೊಡೆದಂತೆ ಅನ್ನಿಸ್ತಾ ಇದೆ ಎಂದು ರಕ್ಷಕ್ ಡೈಲಾಗ್ ಹೊಡೆದಿದ್ರು. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಬಳಿಕ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಅಲ್ಲದೆ ರಕ್ಷಕ್ ಕೂಡಲೇ ಕ್ಷಮೆಯನ್ನ ಕೇಳದಿದ್ರೆ ಮಸಿಯನ್ನ ಬಳಿತೀವಿ ಎಂದು ವಾರ್ನ್ ಮಾಡಿದ್ದಾರೆ. ಇದು ರಕ್ಷಕ ಕಥೆಯಾದ್ರೆ ಇತ್ತ ರಚು ಏನ್ ಮಾಡಿದ್ರು ಅನ್ನೋ ಪ್ರಶ್ನೆ ನಿಮಗೂ ಕಾಡ್ತಾನೆ ಇರುತ್ತೆ. ಈ ರಿಯಾಲಿಟಿ ಶೋ ಜಡ್ಜ್ ಆಗಿದ್ದ ರಚಿತಾರಾಮ್ ಅವರಿಗೂ ಇದೀಗ ಆಪತ್ತು ಎದುರಾಗಿದೆ. ರಚಿತಾ ಅವರು ಹಲವು ಬಾರಿ ತಾನು ಚಾಮುಂಡೇಶ್ವರಿ ತಾಯಿಯ ಪರಮ ಭಕ್ತೆ ಎಂದು ಹೇಳ್ಕೊಂಡಿದ್ದಾರೆ. ಆದ್ರೆ ಅವರಿದ್ದ ವೇದಿಕೆಯಲ್ಲೇ ಚಾಮುಂಡಿ ದೇವಿಗೆ ಅವಮಾನವಾಗುವಂತೆ ರಕ್ಷಕ್ ಮಾತನಾಡಿದ್ರು. ಅವರು ಯಾಕೆ ಖಂಡಿಸಿಲ್ಲ? ಇದನ್ನ ನೋಡಿದ್ರೆ ರಕ್ಷಕ್ ಅವರಿಗೆ ರಚಿತಾ ಅವರೇ ಉತ್ತೇಜನವನ್ನ ನೀಡಿದ್ದಾರೆ. ರಕ್ಷಕ್ ಈ ಡೈಲಾಗ್ ಹೇಳಿ ರಚಿತಾರಾಮ್ ಕೂಡ ನಕ್ಕಿದ್ದಾರೆ. ಭಕ್ತಿ ಬರೀ ಬಾಯಿ ಮಾತಿಗೆ ಸೀಮಿತವಾಗಿದೆ. ಅವರು ಅಲ್ಲೇ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರ ಭಕ್ತಿಯನ್ನ ಒಪ್ಪಿಕೊಳ್ತಾ ಇದ್ವಿ. ಆದ್ರೆ ಅವರು ಆ ಕೆಲಸ ಮಾಡಲೇ ಇಲ್ವಲ್ಲ. ಹಾಗಾಗಿ ರಚಿತಾರಾಮ್ ಅವರ ಮೇಲೂ ದೂರು ಕೊಡಲು ನಿರ್ಧರಿಸಿದ್ದೇವೆ ಎಂದು ಹಿಂದೂ ಮುಖಂಡ ಹೇಳಿದ್ದಾರೆ. ವಿನಯ್ ಕೂಡ ಹಾಗೂ ರಜತ್ ಕಿಶನ್ಗೆ ತಳಮಹಜರಿಗೆ ಕರೆದುಕೊಂಡು ಹೋಗಿದ್ರು. ಅಲ್ಲದೆ ಇಬ್ಬರು ಸಾಕ್ಷಿನಾಶ ಮಾಡಿದ ಆರೋಪದಡಿ ಬಂಧಿಸಲಾಗಿತ್ತು. ಮಧ್ಯರಾತ್ರಿ ಪರಪ್ಪನ ಅಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿತ್ತು. ಇಬ್ಬರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇತ್ತ ಬಿಗ್ ಬಾಸ್ಗೆ ಹೋಗ್ ಬಂದವರ ಪರಿಸ್ಥಿತಿ ಯಾಕಿಂಗ್ ಆಗ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದ್ರೆ, ಡಿ ಬಾಸ್ ಅಭಿಮಾನಿಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.